ಆಯ್ತೇರಿಲ್ಲ ಕಡಿ ಪಕ್ಕಡಿ ಜಿನ್ನ ನಮ್ಮರನಿಗೆ ಆದಿ ಅನಾದಿ ಅನಂತ ತಮಂತ ಖಂಡಜ ಭಿನ್ನಜ ಭಿನ್ನಾವಿಷ್ಣು ಅಧಿಕೃತ ಅಲಂಕೃತ ಕೃತಾಯುಗ ಕ್ಷೇತ್ರಾಯುಗ ದ್ವಾಪರಾಯುಗ ಕಲಿಯುಗ ಕಲಿಯುಗದಲ್ಲಿ ಬಸವಣ್ಣನೇ ಭಕ್ತನು ಪ್ರಭುದೇವರೇ ಜಂಗುಮರು ಇಂತೆಂಬ ಮೊದಲಾಂಬಿಕೆಯ ಗರ್ಭದಲ್ಲಿ ಜನಿಸಿ ಕಂಡ ನಾಮಾಂಕಿತವನ್ನು ಧರಿಸಿರುವ ನಮ್ಮ ಜನವೀರಭದ್ರ ದೇವರು ಬರುವ ವಿಸ್ತಾರವು ಎಂತೆಂದೆಡೆ ಇಂದ್ರನ ಒಡ್ಡೊಲಗದಲ್ಲಿ ಈಶ್ವರನೇ ಸರ್ವಾಧಿಕಾರಿಯು ವೀರಭದ್ರನೇ ಆಚಾರ್ಯು ನಂದಿಕೇಶ್ವರ ದೇವರೇ ಉರುಗ ವಾಹನನಾಗಿರುವನು ಗಂಗಾಂಬಿಕೆಯು ಏಕಾರ್ವತ ಯೋಗಿಯಾಗಿರುವಳು ರವಿಯು ಅಲಗೇನ್ ಮೆಟ್ಟುವನು ಕಿನ್ನರ ಕಿಂಪುರುಷರು ವಿದ್ಯೆಯನ್ನು ಹೇಳುವರು ಅವಾಗ್ಯೇ ಶಾರದಾ ಮಧ್ವರು ಭೂಲೋಕದ ವಿಚಾರವನ್ನು ಹೇಳುವರು ಅವಾಗ್ಯೇ ಈಶ್ವರನು ಕೈಲಾಸ ತಪೋವನದಲ್ಲಿ ಕುಳಿತು ಕಗ್ಗೊಳಗವನ್ನೇ ಕಟ್ಟಿಕೊಂಡು ಹೊಳೆಯರೆಂದು ಪಾದವನ್ನು ಒತ್ತಲು ಅವಾಗ್ಯೇ ಎಲೆ ಪಾರ್ವತಿಯೇ ನೀನು ಶರಣ ಎಂದು ಬಂದ ಭಕ್ತರನ್ನು ಹೀಯಾಳಿಸುತ್ತಿರುವೆಯ ಗೌರವವನ್ನು ನೀಡಿ ಶಾಪವನ್ನೇ ಕೊಡುವೆನೆಂದು ಹೇಳಲು ಅವಾಗ್ಯೇ ಪಾರ್ವತಿಯು ಸ್ವಾಮಿ ಶಿವಶರಣ ನೀವು ನನಗೆ ಏನೆಂದು ಶಾಪವನ್ನೇ ಕೊಡುವಿರೆಂದು ಕೇಳಲು ಅವಾಗ್ಯೇ ಎಲೆ ಪಾರ್ವತಿಯೇ ನೀನು ಈ ಕಲಿಯುಗದಲ್ಲಿ ಕೊಲ್ಲಾಪುರದ ದೈತ್ಯಗೆ ಹುಟ್ಟೆಂದು ಶಾಪವನ್ನೇ ಕೊಡುವೆನೆಂದು ಹೇಳಲು ಅವಾಗ್ಯೇ ಪಾರ್ವತಿಯು ಈ ಕಲಿಯುಗದಲ್ಲಿ ಕೊಲ್ಲಾಪುರದ ದೈತ್ಯಗೆ ಹುಟ್ಟಿದಳು ಆಕೆಗೆ ಓರ್ವನೊಬ್ಬ ಮಗನು ಹುಟ್ಟಿದನು ಆ ಮಗನನ್ನು ನಮ್ಮ ಜನವೀರಭದ್ರ ದೇವರು ನೀನು
ನೀನು ಯಾರೆಂದು ಕೇಳಲು ಅವಾಗಿಯೇ ರೇವಣ ಸಿದ್ದೇಶ್ವರ ಆ ಮಗನು ಕುಲದಲ್ಲಿ ಕುಲಹೀನರ ಮಗನು, ಜಲದಲ್ಲಿ ಜಲಹೀನರ ಮಗನು, ಕುಲಗೆಟ್ಟವರ ಮನೆಯಲ್ಲಿ ಊಟವನ್ನು ಮಾಡಿದಂತವರ ಮಗನು, ಹಾಲು ಮುತ್ತಯ್ಯನ ಮನೆಯಲ್ಲಿ ಕುರಿಗಳನ್ನು ಕತ್ತರಿಸಿದಂತವರ ಮಗನು, ಆದಿಗರ ಅರುಳಿನ ಮನೆಯಲ್ಲಿ ಪಾದರಕ್ಷೆಗಳನ್ನು ಹೊಲಿಯುತ್ತಿದ್ದಂತವರ ಮಗನು, ಕುಂಬಾರ ಗುಂಡೈನ ಮನೆಯಲ್ಲಿ ಮಡಿಕೆ ಕುಡಿಕೆಗಳನ್ನು ಮಾಡಿದಂತವರ ಮಗನು, ಒಡಿವಾಳ ಬಾಚೆಯ ಮನೆಯಲ್ಲಿ ಬಟ್ಟೆಗಳನ್ನು ಒಗೆಯುತ್ತಿದ್ದಂತವರ ಮಗನು, ಒಲೆಯರ ಹೊನ್ನೈನ ಮನೆಯಲ್ಲಿ ಒಡ್ಡೊಳಗವನ್ನೇ ನಿರ್ಮಿಸಿದಂತವರ ಮಗನು, ಬ್ರಾಹ್ಮಣರ ಮನೆಯಲ್ಲಿ 4 ವೇದ 6 ಶಾಸ್ತ್ರ 18 ಪುರಾಣ 32 ಗೀತೆ 64 ಉಪನ್ಯಾಸಗಳನ್ನು ನಿರ್ಮಿಸಿದಂತವರ ಮಗನು, ಆಚಾರ್ಯ ಅನಾಚಾರ್ಯ ಶಿವಾಚಾರ್ಯ ಶಂಕರಾಚಾರ್ಯ ಇಂಥೋರ್ವರ ಮಗನು ಹೇಳುತ್ತಿರುವ ಖಡ್ಗಗಳಂತೆಂದರೆ ಅತಿ ರೇಂಜ್ ವಿಕ್ರಮಬಲರೆ ವೀರಂಬಲರೆ ಕಟ್ಟಿದ ಕಾಸಿ ಬಿಚ್ಚಿಟ್ಟ ಜಂಗು ಅಲಿಗೆ ಕತ್ತಿ ಕಠೋರಿ ಇಂತೆಂಬ ಆಯುಧಗಳನ್ನು ತೆಗೆದುಕೊಂಡು ಬದ್ರಿಕಾಶ್ರಮಕ್ಕೆ ತೆರಳಿದಂತೆ ಹಿರಿಕೊಡಾಳಿ ಚನ್ನವೀರಭದ್ರ ಅವರು ನಮಗೆ ರುದ್ರ ಅಂಗಲಿಂಗ ವೀರತತ್ವ ದಕ್ಷಲಿಂಗ
ನಾನು ಸುದ್ದಿಗೆ ಹೋಗಲ್ಲ ನೀರು ಮುಟ್ಟಿಯ ನನ್ನ ಸಾಕು